ಜಪದ ಕಟ್ಟೆ ಅಪ್ಪಣ್ಣಾಚಾರ್ ಸ್ಥಾಪಿತ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನದಲ್ಲಿ ನಾವಿದ್ದೀವಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇದು ಅಪ್ಪಣ್ಣಾಚಾರ್ ಸ್ಥಾಪಿತ ಏಕಶಿಲಾ ವೃಂದಾವನ. ಸೊ ನಿನ್ನೆ ಈ ಒಂದು ವೃಂದಾವನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ದರ್ಶನ ವ್ಯವಸ್ಥೆ ಇರಲಿಲ್ಲ. ಇಲ್ಲಿ ನಿನ್ನೆ ಅಕ್ಷರಶಃ ಬಂದ್ ವಾತಾವರಣ ಇಲ್ಲಿ ನಿರ್ಮಾಣ ಆಗಿತ್ತು. ಯಾಕಂತ ಹೇಳಿದ್ರೆ 2021-22ನೇ ಸಾಲಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಘವೇಂದ್ರ ಸ್ವಾಮಿಗಳ ಮಠ ನಂಜನಗೂಡು ಮೈಸೂರು ಮಠಕ್ಕೆ ಇಲ್ಲಿ 2 ಎಕರೆ 30 ಗುಂಟೆ ಜಾಗ ಏನಿದೆ ಅವರಿಗೆ ಗ್ರಾಂಟ್ ಮಾಡಿಕೊಟ್ಟಿತ್ತು. ಅದಕ್ಕೆ ಏನು ಅಪ್ಪಣ್ಣಾಚಾರ್ ವಂಶಸ್ಥರು ಸ್ಟೇ ಅನ್ನು ತಂದಿದ್ರು. ಸೊ ಸುಮಾರು ವರ್ಷಗಳಿಂದ ಈ ಜಾಗದಲ್ಲಿ ನಾವೇ ಇದ್ದೀವಿ, ಇದು ನಮ್ಮ ಜಾಗ, ನಮ್ಮ ತಾತನವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ವೃಂದಾವನ ಇದು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಸ್ಟೇ ತಂದಿದ್ರು. ಆದರೆ ಏಪ್ರಿಲ್ 2ನೇ ತಾರೀಕು ನ್ಯಾಯಾಲಯದಿಂದ ಆ ಕೇಸ್ ವಜಾ ಆದ ಹಿನ್ನೆಲೆಯಲ್ಲಿ ನಿನ್ನೆ ರಾಜ್ಯ ಸರ್ಕಾರ ಮತ್ತು ರಾಯಚೂರು ಜಿಲ್ಲಾಡಳಿತ ಏನು ಗಡಿ ಗುರುತಿಸುವಂಥದ್ದು, ಏನು ಅವರಿಗೇನು ಗ್ರ್ಯಾಂಟ್ ಆಗಿದ್ದ ಜಮೀನೇನಿತ್ತು ಆ ಜಮೀನಿನ ಗಡಿ ಗುರುತಿಸುವಂಥ ಕೆಲಸ ಇದ್ದ ಕಾರಣ ನಿನ್ನೆ ಭಕ್ತರಿಗೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಇವತ್ತು ಭಕ್ತರು ಕೂಡ ಬೇರೆ ಬೇರೆ ಭಾಗಗಳಿಂದ, ರಾಜ್ಯ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಭಕ್ತರು ಕೂಡ ಇವತ್ತು ಹರಿದು ಬರ್ತಾ ಇದ್ದಾರೆ. ಸೊ ಇನ್ನೂ ಕೂಡ ಆ ನೋಟಿಸನ್ನು ಇವತ್ತು ಕೊಡ್ತೀನಿ ಅನ್ನುವಂಥ ಮಾಹಿತಿಯನ್ನು ಸಹಾಯಕ ಆಯುಕ್ತರು ಹೇಳಿರ್ತಕ್ಕಂಥದ್ದು. ನೋಟಿಸ್ ಕೊಟ್ಟ ಮೇಲೂ ಕೂಡ ಮತ್ತೆ ಇಲ್ಲಿ ಭುಗಿಲೇಳ್ತಕ್ಕಂಥ ಸಾಧ್ಯತೆ ಇದೆ. ಸೊ ಈ ನಿಟ್ಟಿನಲ್ಲಿ ಅಪ್ಪಣ್ಣಾಚಾರ್ ವಂಶಸ್ಥರನ್ನ ಮಾತಾಡಿಸ್ತೀನಿ. ಸರ್, ನಿನ್ನೆ ಇಲ್ಲಿ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣ ಆಗಿತ್ತು. ಯಾಕಂತ ಹೇಳಿದ್ರೆ ಸರ್ವೆ ಕಾರ್ಯ ಮಾಡೋ ಹಿನ್ನೆಲೆಯಲ್ಲಿ ಪೊಲೀಸರು ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಇವತ್ತು ಕೂಡ ಭಕ್ತರು ಹರಿದು ಬರ್ತಾ ಇದ್ದಾರೆ. ಸೊ ನಿಮಗೆ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ರು, ಸಹಾಯಕ ಆಯುಕ್ತರು ನೋಟಿಸ್ ಕೊಟ್ಟಿದ್ದಾರಾ? ಸರ್, ನಮ್ಗೆ ಮೊದಲು ಈ ಸರ್ವೆ ನೋಟಿಸೇ ಕೊಟ್ಟಿಲ್ಲ, ಅದು ನಂಬರ್ 1. ಇನ್ನು ಭಕ್ತರಿಗೆ ಎಲ್ಲರೂ ಇಲ್ಲಿ ನಮ್ಮ ಊರಿನ ಬಾರ್ಡರ್ ತನ ಬಂದು ಎಲ್ಲ ರಿಟರ್ನ್ ಹೋಗಾರ. ಯಾರೂ ಭಕ್ತರಿಗೆ ಗೊತ್ತಿಲ್ಲ ಇಲ್ಲಿ ಸರ್ವೆ ನಡೀತಾ ಆದ, ಯಾರಿಗೂ ಇಲ್ಲಿ ಅವಕಾಶ ಇಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ನಿನ್ನೆ ಬೆಳಗ್ಗೆ ಇಲ್ಲಿ ಪೊಲೀಸ್ ಅವರು ಬರೋ ತನ ನಮಗೂ ಇಲ್ಲೊಂದು ಸರ್ವೆ ಆಗ್ತದಂತ ಹೇಳಿ ನಮಗೂ ಗೊತ್ತಿಲ್ಲ. ವಿತೌಟ್ ಇನ್ಫಾರ್ಮೇಶನ್ ಕೋರ್ಟ್ನಾಗ ಹೈಕೋರ್ಟ್ ಡಿಸ್ಮಿಸ್ ಮಾಡ್ತು. ಇದು ಆಗ್ಲಿ ರಿಟ್ ಅಪೀಲ್ಗೆ 30 ದಿವಸ ಇರ್ತದೆ. ನಮ್ಗೆ ಮಂಡೇ ದಿವಸ ನಮ್ಗೆ ಜಡ್ಜ್ಮೆಂಟ್ ಕಾಪಿ ಅನ್ನೋದು ರಿಲೀಸ್ ಆಯಿತು. ಅದಾದಮೇಲೆ ಮೊನ್ನೆ 4 ದಿವಸ, ಇವತ್ತು ಕೂಡ ಹಾಲಿಡೇ, ಅಂಬೇಡ್ಕರ್ ಜಯಂತಿ, ಲಾಸ್ಟ್ 3-4 ದಿವಸದಿಂದ ಅಲ್ಲ ರಜೆ ಇದ್ದಕ್ಕ ಅಲ್ಲ ಕೋರ್ಟ್ ಕೂಡ ನಿನ್ನೆ ವರ್ಕಿಂಗ್ ಇದ್ದಿರೋಡೆ ನಿನ್ನೆ ಜಡ್ಜ್ ಅವ್ರು ಯಾರು ಸೀಟ್ ಮೇಲೆ ಇದ್ದಿಲ್ಲ, ಹಾಲಿಡೇ ಇತ್ತು ನಿನ್ನೆ ಕೂಡ. ಸೊ ಈ ಹಾಲಿಡೇ ಒಂದು ಇದು ಮಾಡಿಕೊಂಡು ನಿನ್ನೆ ಯಾರೂ ನಮ್ಗೆ ಇನ್ಫಾರ್ಮ್ ಮಾಡಲಾರ್ದಂಗೆ ಡೈರೆಕ್ಟಾಗಿ 100 - 150 ಪೊಲೀಸ್ ಅವ್ರು ಬಂದು ಇದನ್ನು ಸರ್ವೆ ಅನ್ನೋದು ಮಾಡಿದ್ರು. ಸರ್ವೆ ಅಷ್ಟು ಅರ್ಜೆಂಟ್ ಸರ್ವೆ ಯಾಕೆ ಮಾಡಿದ್ರು ನನಗೂ ಗೊತ್ತಿಲ್ಲ. ಆಗಲಿ ನಾ ಇವಾಗಿಂತನ ನಂಗೆ 36 ವರ್ಷ, ಇವಾಗಿಂತನ ನಾ ಎಂದೂ ಇಂಥ ಸರ್ವೆ ನೋಡಿಲ್ಲ. 100-150 ಮಂದಿ ಪೊಲೀಸ್ ಅವ್ರು ಬಂದು ಪೂರ ಭಕ್ತರಿಗೆ ಯಾರಿಗೂ ಇಲ್ಲಿ ಪ್ರವೇಶ ಮಾಡ್ಲಾರ್ದಂಗೆ ಊರಿನವರು ಏನಾಗ್ತಾ ಹಾದಿಲ್ಲ ಈಸೊಂದು ಪೊಲೀಸ್ಗಳು ಯಾಕೆ ಬಂದಾರಂತ ಎಲ್ಲರೂ ಬಂದರೆ ಯಾರನ್ನೂ ಅಲ್ಲಿ ನಿಂದ್ರಗೂಡಿಸ್ಲಾರ್ದಂಗೆ ಎಲ್ಲರನ್ನ ಓಡಿಸಿ ಸರ್ವೆ ಮಾಡಿದ್ರು. ಸರ್ವೆಗೆ ನಮ್ಗೆ ನೋಟಿಸ್ ಬಂದರೆ ನಾವು ಒಪ್ಕೊಂತಿದ್ವಿ. ನಿನ್ನೆ ಸರ್ವೆ ಆಗಿದೆ ಅಲ್ಲ, ನೀವು ಮತ್ತು ಮಂತ್ರಾಲಯ ಮಠದ ಸಿಬ್ಬಂದಿಗಳ ಜೊತೆಯಲ್ಲೇ ಸರ್ಕಾರ ಏನು ಸರ್ವೆ ಮಾಡಿದೆ, ಆ ಸರ್ವೆ ನಿಮಗೆ ಸಮರ್ಪಕವಾಗಿ ಆಗಿದೆ ಅಂತ ಅನ್ಸುತ್ತಾ? ಇಲ್ಲ, ನಮ್ಗೆ ಅದು ಕರೆಕ್ಟಾಗಿ ಅನ್ಸವಲ್ದು. ಆ ಸರ್ವೇದ್ ಕೂಡ ನಾವು ಚಾಲೆಂಜ್ ಮಾಡ್ತೀವಿ. ಅದಾದಮೇಲೆ ಇಲ್ಲಿ ನಾವೊಬ್ಬರೇ ಅಲ್ಲ, ಈ ಸರ್ವೆ 2 ಸರ್ವೆ ನಂಬರ್ನಾಗಿದ್ದು ನಾವೊಬ್ಬರೇ ಅಲ್ಲ, ನಾವೆಲ್ಲ ಸಾಗುವಳಿಗ ಅವ್ರು ಕೂಡ ಇದ್ದಾರೆ, ಬಡವ್ರು SC/ST ಅವ್ರು ಇದ್ದಾರೆ. ಬಡವ್ರು ನಮ್ಮದು ಬಿಡ್ರಿ, SC/ST ಅವ್ರ ಹೊಟ್ಟಿ ಮೇಲೆ ಕೂಡ ಹೊಡೆದಾರೆ. ಸರ್ವೆ ಮಾಡಿದ್ದು ಯಾರಾದ್ರೆ ಓನರ್ಗಳು ಇರ್ತಾರೋ ಈ ಕಡೆ ಹಿಂದೆ ಪಟ್ಟಾ ಭೂಮಿನಾಗ ಕೂಡ ಯಾರಿಗೂ ಇದು ಕೊಡ್ಲಾರ್ದ, ನೋಟಿಸ್ ಕೊಡ್ಲಾರ್ದ ಬಂದು ಆ ಪಟ್ಟಾ ಭೂಮಿ ಒಳನಾಗ ಕಲ್ಲುಗಳು ಇದು ಮಾಡ್ಯಾರ. ಅಟ್ಲೀಸ್ಟ್ ಅವರು ವಿವಾದ ಏನು ಸರ್? ಆಕ್ಚುಲಿ ಇದು ಇರ್ತಕ್ಕಂಥ ವಿವಾದ ಏನು ಸರ್? ಇದು ಬಗ್ಲಾಗ ಇದೆಲ್ಲ ರಿವರ್ ಬೆಡ್, ಇದೆಲ್ಲ ರಾಯರ ಪ್ರತಿಷ್ಠಾಪನಾ ಅಪ್ಪಣ್ಣಾಚಾರ ಪ್ರತಿಷ್ಠಾಪನಾ ರಾಯರ ಬೃಂದಾವನ. ಅವರು ನರಸಿಂಹದೇವರು, ಹನುಮಂತ ದೇವರು ಇಲ್ಲೆಲ್ಲ ವಿಗ್ರಹಗಳವ. ಇವೆಲ್ಲ ಅದಕ್ಕೆ ಸ್ಟಾರ್ಟಿಂಗ್ 650 ವರ್ಷದಿಂದ ನಮ್ಮ ಹಿರಿಯರು ಪೂಜೆ ಮಾಡ್ಕೊಂತ ಬಂದಿದ್ದಂಥ ಸ್ಥಳ ಇದು. ಹಾಗೆ ನಮ್ಮ ಅಪ್ಪಣ್ಣಾಚಾರು, ನಮ್ಮ ಹಿರಿಯ ತಾತಂದ್ರು 7ನೇ ತಲೆಮಾರವರು ರಾಯರು ಇಲ್ಲೇ ಬಂದಿದ್ರು. ಅಪ್ಪಣ್ಣಾಚಾರ್ಯ ಜೊತೆಗೆ ಇದೇ ಊರಿನಲ್ಲಿ 13 ವರ್ಷ ಇದ್ರು. ಅವರು ಜ್ಞಾಪಕ ಪೂರ್ತಿಯಾಗಿ ಅಪ್ಪಣ್ಣಾಚಾರ್ಯ ಒಂದು ಬೃಂದಾವನ ಸ್ಥಾಪನೆ ಮಾಡ್ಕೊಂಡ್ರು. ಪ್ರತಿನಿತ್ಯ ಅವ್ರು ಇಲ್ಲಿಂದ ರಾಯರು ಮಂತ್ರಾಲಯ ಬೃಂದಾವನಸ್ಥ ಆದ್ಮೇಲೆ ಪ್ರತಿನಿತ್ಯ ಅಲ್ಲಿಂದ ಹೋಗ್ತಾ ಇರ್ತಾರೆ ಬೃಂದಾವನಸ್ಥರ ದರ್ಶನ ತಗೊಳಿಕ. ಅವ್ರಿಗೆ ಏಜ್ ಜಾಸ್ತಿ ಆಗ್ತದೆ, ಅವ್ರು ನಡಿಲಿಕ್ಕೆ ಆಗ್ತಿದ್ದಿಲ್ಲ. ಆ ಕಾಲನಾಗ ಸೈಕಲ್ ಇದ್ದಿಲ್ಲ, ಏನೂ ಇದ್ದಿಲ್ಲ. ಆದರೆ ಒಂದು ದಿವಸ ಬೃಂದಾವನ ಮುಂದೆ ನಿಂತ್ಕೊಂಡು ಕೇಳ್ಕೊಂತಾರೆ, ರಾಯರೇ ನಂಗೆ ನಿಮ್ಮ ಮುಂದೆ ಬಂದು ದರ್ಶನ ತಗೊಳಿಕ್ಕೆ ಆಗ್ವಲ್ದು, ನಾ ಏನು ಮಾಡಲಿ ಅಂತ ಅತಿ ದುಃಖವಾಗಿದ್ದಾಗ ಒಳಗಿನ ಒಂದು ಧ್ವನಿ ಬರ್ತದೆ, ಅಪ್ಪಣ್ಣ ಪ್ರತಿನಿತ್ಯ ನೀನು ಬರಬೇಡ ನನ್ನ ಜಾಗಕ್ಕೆ, ನಾನು ಕೂತ್ಕೊಂಡು ಜಪ ಮಾಡಿದ್ದ ಸ್ಥಳನಾಗಿ ಒಂದು ಬೃಂದಾವನ ಸ್ಥಾಪನೆ ಮಾಡು, ನಾನೇ ನಿನಗೆ ಜ್ಯೋತಿ ದ್ವಾರ ಬಂದು ದರ್ಶನ ಕೊಡ್ತೀನಿ ಅಂತ ಮಾತು ಕೊಡ್ತಾರೆ. ಆ ಮಾತಿನ ಪ್ರಕಾರವಾಗಿ ಅಪ್ಪಣ್ಣಾಚಾರ್ಯ ಇಲ್ಲೊಂದು ಬೃಂದಾವನ ಸ್ಥಾಪನೆ ಮಾಡಿದ್ದು. ಇದಕ್ಕೆ ನಾವು ಅಪ್ಪಣ್ಣಾಚಾರ್ಯ ವಂಶಸ್ಥರು, ನಾವೇ ಪೂಜಾರರು, ನಾವೇ ಪೂಜೆ ಮಾಡ್ಕೊಂತೆಲ್ಲ ಬಂದಿದ್ದು 20 ವರ್ಷದಿಂದ.
ಬೃಂದಾವನ ಆಗಿ 350 ವರ್ಷ, 352 ವರ್ಷ. ಅದಕ್ಕಿಂತ ಹಿಂದೆ ವ್ಯಾಸರಾಯ ಪ್ರತಿಷ್ಠಾಪನ ಹನುಮಂತೇವರು, ವ್ಯಾಸರಾಯರು ಅಂದರೆ ರಾಯರ ಮುಂದೆ ಜನ್ಮದವರು. ಅವ್ರ ವಿದ್ಯಾಗುರುಗಳು ಶ್ರೀಪಾದರಾಯರು, ಅವ್ರ ಪ್ರತಿಷ್ಠಾಪನ ನರಸಿಂಹದೇವರು. ಅವರೆಲ್ಲರೂ ಕೂಡ ಪೂಜೆ ಮಾಡ್ಕೊಂತ ಬಂದಿದ್ದು ನಮ್ಮ ವಂಶನೇ. ಸೊ ಈಗ ಇದು ವಿವಾದ ಯಾಕೆತ್ತು? ನಾವು ಅಪ್ಲಿಕೇಶನ್ ಹಾಕ್ಕೊಂಡ್ವಿ. ಇವೆಲ್ಲ ಮ್ಯಾಲೆ ಬಿಲ್ಡಿಂಗ್ಗಳು ನೋಡಿದ್ದೆಲ್ಲ ಇದೆಲ್ಲ ಸರ್ಕಾರಿ ಜಾಗ. ಸರ್ಕಾರಿ ಜಾಗನಾಗ ನಾವು ಅನಕೃತವಾಗಿ ಅನ್ಕೊಳ್ಳಿ ಅವ್ರು ಏನೇ ಮಾಡಿ ಅನ್ಕೊಳ್ಳಿ, ಅದನ್ನು ನಾವು ಬಿಲ್ಡಿಂಗ್ಗಳು ಕಟ್ಟಿವಿ. ಅದು ನನ್ನ ಪರ್ಸ್ನಲ್ ಯೂಸ್ಗೆ ಎಂದೂ ಕಟ್ಟಿಲ್ಲ. ಅದೆಲ್ಲ ದೊಡ್ಡ ಹಾಲ್ಗಳವ. ಹಾಲ್ನಾಗ ಬ್ರಾಹ್ಮರು ಕೂತ್ಕೊಂಡು ದಾಸೋಹಕ್ಕೆ ಅಂತ ಹೇಳಿ ಹಾಲು, ದಾಸೋಹ ಮಾಡ್ಲಿಕ್ಕೆ ಕಿಚನು, ಅದ್ರ ಬಗ್ಲಾಗ ಒಂದು ಸ್ಟೋರ್ ರೂಮು, ಪಕ್ಷ ವೈದಿಕಗಳು ಮಾಡ್ಲಿಕ್ಕೆ ಒಂದು ಪಕ್ಷ ಹಾಲು, ಇವೆಲ್ಲಕ್ಕೋಸ್ಕರ ನಾವು ಒಂದು ಕಟ್ಟಡಗಳು ಕಟ್ಟೀವಿ. ಅದನ್ನು ಅನಕೃತವಾಗಿ ಕಟ್ಟೀವಿ. ಅದು ನಮ್ಗೆ ಅಪ್ರೂವ್ ಮಾಡು ಅಂತ ಹೇಳಿ ನಾವು 2006ನಾಗಿಂದ ನಮ್ಮ ಅಪ್ಲಿಕೇಶನ್ಸ್ ಹಾಕೊಂಡು ಬಂದೀವಿ. 2009 ಪ್ರವಾಹ ಬಂದಿತ್ತು, ಇಲ್ಲಿ ತುಂಗಭದ್ರಾ ಪ್ರವಾಹ ಬಂದಿದ್ದು. ಇವೆಲ್ಲ ಬಿಲ್ಡಿಂಗ್ಗಳೆಲ್ಲ ಬಿದ್ದೋಗ್ಬಿಟ್ಟಿದ್ವು, ಟೋಟಲ್ ಡಿಮಾಲಿಷ್ಡ್. ಅದಾದ್ಮೇಲೆ ಕೂಡ ನಮ್ಗೆ ಸರ್ಕಾರಿ 3 ಲಕ್ಷ ರೂಪಾಯಿ, ಈ ಬಿಲ್ಡಿಂಗ್ಗಳು ಬಿದ್ದೋಗವ, ನಿಮ್ಗೆ ಲಾಸ್ ಆಗದ ಅಂತ ಹೇಳಿ ನಮ್ಗೆ 3 ಲಕ್ಷ ರೂಪಾಯಿ ಕೊಟ್ಟರು. ಮತ್ತು ತಿರ್ಗಾ ನೀವು ಅದೇ ದುಡ್ಡಿಂದ ಮತ್ತೆ ಬಿಲ್ಡಿಂಗ್ಗಳು ಮಾಡ್ಕೊಳ್ರಿ ಅಂತ ಹೇಳಿ ದುಡ್ಡು ಕೊಟ್ಟರು ನನಗೆ. ಯಾಕೆ ಕೊಟ್ಟರು? ಯಾಕಂದರೆ ಇದು ನಮ್ಮದು ಅಂತ ಹೇಳಿ ಅವರು ಒಪ್ಕೊಂಡಿದ್ರು, ನಾವು ಅದೇ ಇದನ್ನಾಗಿದ್ವಿ. ಇವಾಗ 2020ನಾಗ ಒಂದು ಅಪ್ಲಿಕೇಶನ್ ಬೇರೆದು ಹೋಯ್ತು, ಮಠದಿಂದ ಹೋಯ್ತು. ಅದು ಹೋಗಿದ್ದು 6 ತಿಂಗಳಾಗ ಪೂರಾ ಕ್ಯಾಬಿನೆಟ್ ತನ ಎಲ್ಲ ಅಪ್ರೂವಲ್ ಆಗಿಬಿಟ್ಟು ಅವ್ರಿಗಂತ ಅಪ್ರೂವ್ ಆಗಿತ್ತು. ನಾವು ಕೊಟ್ಟು 2006ನಿಂದ ಒಂದು ಅಪ್ಲಿಕೇಶನ್, ಅದಾದ್ಮೇಲೆ ಒಂದು ಅಪ್ಲಿಕೇಶನ್ 2020ನಾಗ ಕೂಡ ನಮ್ಮ ಅಪ್ಲಿಕೇಶನ್ ಕೊಟ್ವೆ. ನಮ್ಮ ಅಪ್ಲಿಕೇಶನ್ ಯಾರು ಹಿಡ್ಕೊಂಡಿಲ್ಲ, ನಮ್ದು ಕೇರ್ ಕೂಡ ಅಂದ್ರೆ ಮಠ ಅಪ್ಲಿಕೇಶನ್ ಹಾಕಿದ ತಕ್ಷಣ ಅವರಿಗೆ ಅಪ್ರೂವ್ ಆಗಿದೆ ಅಂತ. ಹೌದು, ಅವ್ರಿಗೆ ಅಪ್ರೂವ್ ಆಗಿದೆ ಅಂತ ಹೇಳಿ ಅಪ್ರೂವಲ್ ಕಾಪಿ ಬಂತು, ಎಲ್ಲ ಬಂದ್ವು. ನಾವು ಆ ಅಪ್ರೂವಲ್ ಕಾಪಿ ನಾವು ಚಾಲೆಂಜ್ ಮಾಡಿದ್ವಿ. ನಮ್ಗೆ ಈಸಿ ಅಷ್ಟೇ ಸಿಕ್ತು. ಮೊನ್ನೆ ಡಿಸ್ಮಿಸ್ ಆಯಿತು ನಮ್ಮದು. ಡಿಸ್ಮಿಸ್ ಆಗಿದ್ಮೇಲೆ ಮತ್ತೆ ರಿಟ್ ಅಪೀಲ್ಗೆ 30 ದಿವಸ ಟೈಮ್ ಇರ್ತದೆ. ಅದು ಬಿಡಿ, ಅಟ್ಲೀಸ್ಟ್ ಸರ್ವೆ ಮಾಡ್ತಾ ಇವಿ ಅಂತ ಹೇಳಿ ನಮ್ಗೆ ನೋಟಿಸನ್ನು ಬರಬೇಕಾಗಿತ್ತು. ಅದು ಯಾವುದೂ ಬಂದಿಲ್ಲ ನಮ್ಗೆ. ಸೊ ಇದು ಪವನ್ ಅವ್ರ ಮಾತು. ಇದು ನಮ್ಮ ವಂಶಸ್ಥರೇ ವೃಂದಾವನವನ್ನ ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇದರ ಪೂಜೆ ಅಧಿಕಾರ ನಮಗೆ ಇದೆ. ಇದು ಮೃತ್ತಿಕಾ ವೃಂದಾವನ ಅಲ್ಲ. ಹೀಗಾಗಿ ಈ ವೃಂದಾವನ ಅಧಿಕಾರ ನಮ್ಮದೇ ಇದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಏನು ಸರ್ಕಾರ ಭೂಮಿಯನ್ನು ಮಂಜೂರು ಮಾಡಿತ್ತು, ನಮಗೆ ಸಮಯವನ್ನು ಕೊಡಬೇಕಾಗಿತ್ತು. ನಮಗೆ ನೋಟಿಸ್ ಕೊಡದೆ ನಿನ್ನೆ ಏಕಾಏಕಿ ಬಂದು ಏನು ಸರ್ವೆ ಮಾಡುವಂಥ ಅಗತ್ಯ ಏನಿತ್ತು ಅಂತಕ್ಕಂಥ ಪ್ರಶ್ನೆ ಪವನ್ ಅವ್ರದ್ದು. ಅನಿಲ್ ಕುಮಾರ್ ಜೊತೆ ವೆಂಕಟೇಶ್, ಗ್ಯಾರಂಟಿ ನ್ಯೂಸ್, ರಾಯಚೂರು.